ಹಲ್ಲುಗಳು ಮೂರು ಹಕ್ಕಿ ಅಂತ ಹೇಳಿ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ್ವಿ. 2 ಆಯಾಮ ಚರ್ಚೆ ಮಾಡಿದ್ವಿ. 3ನೇ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸಬಿಡೋಣ. ದೆಹಲಿಯಲ್ಲಿ ಆದ ಚಟುವಟಿಕೆಯನ್ನ ಕೂಡ ಒಳಗೊಂಡಂತೆ ಇನ್ ಕೇಸ್ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡ್ತಿರೋದು. ಬದಲಾಗೋದೇ ಆದರೆ ರಾಜ್ಯದಲ್ಲಿ ದಲಿತ ಸಿಎಂಎ ಬರಲಿ ಅನ್ನೋ ಆಗ್ರಹ ಮುನ್ನೆಲೆಗೆ ಬರ್ತಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿರೋದ್ರ ಹಿಂದೆ ಕೂಡ ಇದೇ ಲೆಕ್ಕಾಚಾರ ಇದೆಯಾ? ಇನ್ಫ್ಯಾಕ್ಟ್ ಕಳೆದ ಕೆಲ ದಿನಗಳ ಹಿಂದೆ ಆದ ಒಂದು ಮೀಟಿಂಗ್ನಲ್ಲಿ ಖಡಕ್ ಸಂದೇಶ ಕೂಡ ರವಾನೆ ಆಗಿದೆಯಂತೆ. ಬದಲಾವಣೆ ಆದರೆ ದಲಿತರ ಸಿಎಂಎ, ಇಲ್ಲದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೌಂಟ್ ತಗೊಳ್ಳಿ ಶಾಸಕರ ಬೆಂಬಲದ್ದು. ಆ ಮೂಲಕ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಮುನ್ನೆಲೆಗೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿರುವ ಡಿ.ಕೆ. ಬ್ರದರ್ಸ್ಗೆ ಚೆಕ್ ಮೇಟ್ ಕೊಡೋ ಪ್ರಯತ್ನವೂ ಕೂಡ ಕಾಂಗ್ರೆಸ್ನ ಒಳಗೆ ಆಗ್ತಿದ್ಯಾ? ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ತಾರೆ. ಇದನ್ನ ಅರಿತೇನೆ ಡಿ.ಕೆ. ಬ್ರದರ್ಸ್ ಇದೀಗ ಈ ಗಣತಿಗೂ ಸೇರಿದಂತೆ ಸಿದ್ದರಾಮಯ್ಯ ಬಣದ ನಿರ್ಧಾರಗಳಿಗೆ ಖಡಕ್ಕಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಡಿ.ಕೆ. ಸುರೇಶ್ ಅವರ ರಿಯಾಕ್ಷನ್ ಕೂಡ ಇದೆ, ಗಮನಿಸಿ, ಚರ್ಚೆ ಮುಂದುವರಿಸೋಣ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನ ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಜನಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆನೆ ಬಂತು ಅಂತ ಅಂದ್ರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಆಗಿದ್ದು ಒಂದು ಫೋಟೋ ಹಾಕೊಳ್ಳಿ, ಅದರ್ಜಿ ಹಿಂಗೊಂದು ಚರ್ಚೆ ಅಂತೆ ಮಾಡೋ ಹಾಗಿದ್ರೆ ಮುಂದೆ ದಲಿತರನ್ನೇ ಸಿಎಂ ಮಾಡಿ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸ್ವಲ್ಪ ಮುನ್ನೆಲೆಯಲ್ಲೇ ಇದೆಯಂತೆ. ನೋಡಿ, ನಿಮಗೂ ಗೊತ್ತಿದೆ ಚೆನ್ನಾಗಿ, ಐ ಆಮ್ ದ ಕ್ಲೋಸ್ ಅಸೋಸಿಯೇಟ್ ಆಫ್ ದ ಸೇಮ್ ಟೀಮ್. ಅದಕ್ಕೆ ನಿಮ್ಮನ್ನೇ ಪ್ರಶ್ನೆ ಕೇಳ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಥ ಚರ್ಚೆಗಳಾಗಿಲ್ಲ, ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಮಹದೇವಪ್ಪನವ್ರ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಪರಮೇಶ್ವರ್ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಕಾಂಗ್ರೆಸ್ ಆಫೀಸಲ್ಲಿ ನಡೀತಕ್ಕಂಥ ಡಿ.ಕೆ. ಸಾಹೇಬ್ರ ವಿಚಾರದಲ್ಲಿರ್ಬೋದು, 136 ಜನ ಒಂದೇ ಒಕ್ಕರಳಿಂದ ಹೇಳ್ತಾ ಇರ್ತಕ್ಕಂಥದ್ದು ದೇ ನೋ ಕ್ವಶನ್ ಆಫ್ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಮಾತಾಡಿದ್ದೇವೆ, ಲೀಗಲ್ ಬ್ಯಾಟಲ್ ಫೇಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತೆ ಅದನ್ನೇ ಮಾತ್ರ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಆಸ್ ಆನ್ ನೌ, ನೋ ಡಿಸ್ಕಷನ್ ಇನ್ ಕಾಂಗ್ರೆಸ್ ಪಾರ್ಟಿ ಅಟ್ ಎನಿ ಲೆವೆಲ್ ಇನ್ಕ್ಲೂಡಿಂಗ್ ಅವರು PWD ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಲ್ ಕೆಲಸ ಹೋಗಿರ್ತಾರೆ, ಕರ್ಟೆಸಿಗೋಸ್ಕರ ಖರ್ಗೆ ಸಾಹೇಬ್ರು ಭೇಟಿಯಾಗಿ ಬಂದಿರ್ತಾರೆ. ನಾಟ್ ಫಾರ್ ಎನಿ ಅದರ್ ಕೋರ್ಸ್ of discussion because I myself have spoken to Satish Jarkoli before I could come here. ಎರಡನೇದು ಬರಬೇಕಾದ್ರೆ ಇವರು ಒಂದು ಮಾತನ್ನ ಹೇಳಿದ್ರು ಸುರೇಶ್ ಅವರು, ಅವ್ರು ಎಚ್ಚರಿಕೆ ನಡಿಗೆ ಇಡಬೇಕು. ಹೌದು, ಖಂಡಿತವಾಗಲೂ ಕೂಡ ಈಗ ನಾವು ಸಮೀಕ್ಷೆ ಕೊಟ್ಟಿರೋ ವರದಿಯ ಬಗ್ಗೆ ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ರಾಜ್ಯದ ಜನಕ್ಕಿರ್ತದೆ. ಅದನ್ನು ಒಪ್ಕೊಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಅದೇ ಸರಿ ಅಂತ ನಾನು ಬರೆದವನಲ್ಲ ರಿಪೋರ್ಟ್ನ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ಸೇರಿರ್ತಕ್ಕಂಥ ವರದಿ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ಇದೆಯೋ ಇಲ್ಲ ಅಂತ ನೋಡಬೇಕಾಗಿರ್ತಕ್ಕಂಥವ್ರು ಕ್ಯಾಬಿನೆಟ್ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಸಭೆಗಳು, ಅಹಿಂದ ಸಮುದಾಯದ ನಾಯಕರು ಒಂದ್ ಕಡೆ ಸೇರಿ ಮಾಡ್ತಾ ಇರುವ ಮೀಟಿಂಗ್ಗಳು, ಇವತ್ತು ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿರೋದು, ಇದೆಲ್ಲವೂ ಕೂಡ ಸಪರೇಟ್ ಅಂತ ಹೇಳಿ ನಾಗರಾಜ್ ಯಾದವ್ ಅವರು ಹೇಳ್ದಂಗೆ ನಾವು ಪರಿಗಣಿಸಬೇಕಾ? ಯಾವುದೇ ಕಾರಣಕ್ಕೂ ದಲಿತರ ಸಿಎಂ ಹಾಕ್ಬೇಡಾಗಲಿ ಅಥವಾ ದಲಿತರಿಗೆ ನ್ಯಾಯ ಕೊಡೋಕ್ಕಾಗಲಿ ಈ ಸರ್ಕಾರ ಬಿಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ 2008ರಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆನ ಇಲ್ಲಿಂದ ಡೆಲ್ಲಿಗೆ ಓಡಿಸಿದ್ಯಾರು? 2013ರಲ್ಲಿ ಪರಮೇಶ್ವರ್ ಸೋಲ್ಸಿದ್ಯಾರು? 2018ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಮಾಡಬೇಕು ಅಂತೇಳಿ ದೇವೇಗೌಡರು ಹೇಳಿದಾಗ ಬೇಡ ಅಂತೇಳಿ ಕುಮಾರಸ್ವಾಮಿ ಅವರು ಮಾಡಲಿಕ್ಕೆ ಅಂತ ಗುಲಾಬ್ ನಬಿ ಆಜಾದ್ ಕೈಯಿಂದ ಕಾಂಗ್ರೆಸ್ ಹೇಳ್ತಿದ್ಯಾರು? 2024ರಲ್ಲಿ ಪಿಎಂ ಕ್ಯಾಂಡಿಡೇಟ್ ಯಾರು ಅಂತ ಕೇಳಿದಾಗ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ದಲಿತರ ತಲೆ ಮೇಲೆ ಬಿಸಿನೀರು ಒಯ್ತಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತೆ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ನ್ಯಾಯ ಕೊಡೋಕೆ ಸಾಧ್ಯನೇ ಇಲ್ಲ. ಕೇವಲ ಬಿಜೆಪಿ ಮತ್ತೆ ದಲಿತರಿಗೆ ನ್ಯಾಯ ಕೊಡೋದು 15% ಇದ್ದಂತಹ ರಿಸರ್ವೇಶನ್ 17% ಮಾಡಿದ್ದು ಬಿಜೆಪಿ, 3% ಇದ್ದಂತಹ ಎಸ್ಟಿ ರಿಸರ್ವೇಶನ್ 7% ಮಾಡಿದ್ದು ಬಿಜೆಪಿ. ನಿಮಗೆ ತಾಕತ್ತು ದಮ್ಮು ಇದ್ರೆ ಒಬ್ಬರಿ ದಲಿತ ಸಿಎಂ ಅವಕಾಶ ಬಂದ್ರೆ ಯಾದವ್ಜಿ, ಅವಕಾಶ ಬಂದ್ರೆ ದಲಿತರಿಗೆ ಮುಖ್ಯಮಂತ್ರಿ ಮಾಡುತ್ತಾರೆ ಕಾಂಗ್ರೆಸ್. ಅವಕಾಶ ಬಂದ್ರೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸಮುದಾಯಗಳ ಅವಕಾಶ ಸಿಕ್ಬೇಕು ಅಂದ್ರೆ ಅದು ಕಾಂಗ್ರೆಸ್ ಅಲ್ಲಿ ಮಾತ್ರ. ಸದ್ಯದಲ್ಲೇ ಆಗ್ತಾರೆ
Chief Minister chair ಕುರ್ಚಿ ಖಾಲಿ ಇಲ್ಲ. ಓಕೆ, ಸಮಯ ಇದ್ದಷ್ಟೇನೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕನ್ಕ್ಲೂಷನ್ ಕೊಡೋಕ್ಕೂ ಸಮಯ ಇಲ್ಲ, ಹೀಗಾಗಿ ಈ ವಿಚಾರಗಳು ಮುಂದಿನ ಹಂತದಲ್ಲೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಇದೇ ವಿಚಾರವನ್ನು ಚರ್ಚೆ ಮಾಡೋಣ. ಮತ್ತೊಮ್ಮೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 3 ಕಲ್ಲುಗಳು 3 ಹಕ್ಕಿ ಅಂತ ಹೇಳಿ ಕಾರ್ಯಕ್ರಮದ ಶುರುವಲ್ಲಿ ಹೇಳಿದ್ವಿ. 2 ಆಯಾಮ ಚರ್ಚೆ ಮಾಡಿದ್ವಿ. 3ನೇ ಸಂಬಂಧಪಟ್ಟಂತೆ ಕ್ವಿಕ್ ಆಗಿ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ಬಿಡೋಣ. ದೆಹಲಿಯಲ್ಲಿ ಆದ ಚಟುವಟಿಕೆಯನ್ನ ಕೂಡ ಒಳಗೊಂಡಂತೆ ಇನ್ ಕೇಸ್ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾತನಾಡ್ತಿರೋದು. ಬದಲಾಗೋದೇ ಆದರೆ ರಾಜ್ಯದಲ್ಲಿ ದಲಿತ ಸಿಎಂಎ ಬರಲಿ ಅನ್ನೋ ಆಗ್ರಹ ಮುನ್ನೆಲೆಗೆ ಬರ್ತಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿರೋದ್ರ ಹಿಂದೆ ಕೂಡ ಇದೇ ಲೆಕ್ಕಾಚಾರ ಇದೆಯಾ? ಇನ್ಫ್ಯಾಕ್ಟ್ ಕಳೆದ ಕೆಲ ದಿನಗಳ ಹಿಂದೆ ಆದ ಒಂದು ಮೀಟಿಂಗ್ನಲ್ಲಿ ಖಡಕ್ ಸಂದೇಶ ಕೂಡ ರವಾನೆಯಾಗಿದೆಯಂತೆ. ಬದಲಾವಣೆ ಆದರೆ ದಲಿತರ ಸಿಎಂಎ, ಇಲ್ಲದ್ರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೌಂಟ್ ತಗೊಳ್ಳಿ ಶಾಸಕರ ಬೆಂಬಲದ್ದು. ಆ ಮೂಲಕ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಮುನ್ನೆಲೆಗೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿರುವ ಡಿಕೆ ಬ್ರದರ್ಸ್ಗೆ ಚೆಕ್ಮೇಟ್ ಕೊಡೋ ಪ್ರಯತ್ನವೂ ಕೂಡ ಕಾಂಗ್ರೆಸ್ನ ಒಳಗೆ ಆಗ್ತಿದ್ಯಾ? ನಾಗರಾಜ್ ಯಾದವ್ ಅವರು ಉತ್ತರ ಕೊಡ್ತಾರೆ. ಇದನ್ನರಿತೇನೆ ಡಿಕೆ ಬ್ರದರ್ಸ್ ಇದೀಗ ಈ ಗಣತಿಗೂ ಸೇರಿದಂತೆ ಸಿದ್ದರಾಮಯ್ಯ ಬಣದ ನಿರ್ಧಾರಗಳಿಗೆ ಖಡಕ್ಕಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಸುರೇಶ್ ಅವರ ರಿಯಾಕ್ಷನ್ ಕೂಡ ಇದೆ, ಗಮನಿಸಿ. ಚರ್ಚೆ ಮುಂದುವರಿಸೋಣ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಜಾತಿ ಗಣತಿ ವಿಚಾರ ಇವತ್ತು ಕೇಂದ್ರ ಸರ್ಕಾರ ಕೂಡ ಸೆನ್ಸಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೆನ್ಸಸ್ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮಾನದಂಡಗಳನ್ನು ಉಪಯೋಗಿಸ್ತಾರೆ, ಅವರು ಕೂಡ ಜಾತಿ ಜನಗಣತಿಗೆ ಮುಂದಾಗ್ತಾ ಇರೋದ್ರಿಂದ ಸೊ ಒನ್ಸ್ ಫಾರ್ ಆಲ್ ನ್ಯಾಷನಲ್ ಸೆನ್ಸಸ್ ಒಳಗಡೆ ಬಂತು ಅಂತ ಅಂದರೆ ಯಾವುದೇ ಗೊಂದಲಗಳು ಕೂಡ ಇರೋದಿಲ್ಲ. ಸೊ ಜೊತೆಗೆ ಮಾನ್ಯತೆ ಕೂಡ ಸಿಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾಗಿದ್ದು ಒಂದು ಫೋಟೋ ಹಾಕೊಳ್ಳಿ, ಅದು ಹಿಂಗೊಂದು ಚರ್ಚೆ ಅಂತೆ ಮಾಡೋ ಹಾಗಿದ್ರೆ ಮುಂದೆ ದಲಿತರನ್ನೇ ಸಿಎಂ ಮಾಡಿ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಹೆಸರು ಸ್ವಲ್ಪ ಮುನ್ನೆಲೆಯಲ್ಲೇ ಇದೆಯಂತೆ. ನೋಡಿ, ನಿಮಗೂ ಗೊತ್ತಿದೆ ಚೆನ್ನಾಗಿ, ಐ ಆಮ್ ದ ಕ್ಲೋಸ್ ಅಸೋಸಿಯೇಟ್ ಆಫ್ ದ ಸೇಮ್ ಟೀಮ್. ಅದಕ್ಕೆ ನಿಮ್ಮನ್ನೇ ಪ್ರಶ್ನೆ ಕೇಳ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಥ ಚರ್ಚೆಗಳಾಗಿಲ್ಲ, ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಮಹದೇವಪ್ಪನವ್ರ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಪರಮೇಶ್ವರ್ ಮೇಲೆ ನಡೆದ ಮೀಟಿಂಗ್ ಇರ್ಬೋದು, ಕಾಂಗ್ರೆಸ್ ಆಫೀಸಲ್ಲಿ ನಡೀತಕ್ಕಂಥ ಡಿ ಕೆ ಸಾಹೇಬ್ರ ವಿಚಾರದಲ್ಲಿರ್ಬೋದು, 136 ಜನ ಒಂದೇ ಒಕ್ಕರಳಿಂದ ಹೇಳ್ತಾ ಇರ್ತಕ್ಕಂಥದ್ದು ದೇ ನೋ ಕ್ವಶನ್ ಆಫ್ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಮಾತಾಡಿದ್ದೇವೆ, ಲೀಗಲ್ ಬ್ಯಾಟಲ್ ಫೇಸ್ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತೆ ಅದನ್ನೇ ಮಾತ್ರ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋ ಚೇಂಜ್ ಆಫ್ ಚೀಫ್ ಮಿನಿಸ್ಟರ್ ಆಸ್ ಆನ್ ನೌ, ನೋ ಡಿಸ್ಕಷನ್ ಇನ್ ಕಾಂಗ್ರೆಸ್ ಪಾರ್ಟಿ ಅಟ್ ಎನಿ ಲೆವೆಲ್ ಇನ್ಕ್ಲೂಡಿಂಗ್ ಅವರು PWD ಮಿನಿಸ್ಟ್ರಿ ಡಿಪಾರ್ಟ್ಮೆಂಟಲ್ ಕೆಲಸ ಹೋಗಿರ್ತಾರೆ, ಕರ್ಟೆಸಿಗೋಸ್ಕರ ಖರ್ಗೆ ಸಾಹೇಬ್ರು ಭೇಟಿಯಾಗಿ ಬಂದಿರ್ತಾರೆ, ನಾಟ್ ಫಾರ್ ಎನಿ ಅದರ್ ಕೋರ್ಸ್ ಆಫ್ discussion because I myself have spoken to Satish Jarkoli before I could come here. ಎರಡನೇದು ಬರಬೇಕಾದ್ರೆ ಇವರು ಒಂದು ಮಾತನ್ನು ಹೇಳಿದ್ರು ಸುರೇಶ್ ಅವರು, ಅವ್ರು ಎಚ್ಚರಿಕೆ ನಡಿಗೆ ಇಡಬೇಕು. ಹೌದು, ಖಂಡಿತವಾಗಲೂ ಕೂಡ ಈಗ ನಾವು ಸಮೀಕ್ಷೆ ಕೊಟ್ಟಿರೋ ವರದಿಯ ಬಗ್ಗೆ ಅದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ ರಾಜ್ಯದ ಜನಕ್ಕಿರ್ತದೆ. ಅದನ್ನು ಒಪ್ಕೊಬಿಡ್ಬೇಕು, ಹಂಗೆ ಮಾಡಿಬಿಡ್ಬೇಕು, ಅದೇ ಸರಿ ಅಂತ ನಾನು ಬರೆದವನಲ್ಲ ರಿಪೋರ್ಟ್ನ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ 6.5 ಕೋಟಿ ಕನ್ನಡಿಗರಿಗೆ ಸೇರಿರ್ತಕ್ಕಂಥ ವರದಿ ಆಗಿರೋದ್ರಿಂದ ವೈಜ್ಞಾನಿಕವಾಗಿ ಇದೆಯೋ ಇಲ್ಲ ಅಂತ ನೋಡಬೇಕಾಗಿರ್ತಕ್ಕಂಥವ್ರು ಕ್ಯಾಬಿನೆಟ್ ಹೊರತು ಬೇರೆ ಯಾರು ಅಲ್ಲ. ಹಾಗಾಗಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಸಭೆಗಳು, ಅಹಿಂದ ಸಮುದಾಯದ ನಾಯಕರು ಒಂದ್ ಕಡೆ ಸೇರಿ ಮಾಡ್ತಾ ಇರುವ ಮೀಟಿಂಗ್ಗಳು, ಇವತ್ತು ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿರೋದು, ಇದೆಲ್ಲವೂ ಕೂಡ